ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದೇವದುರ್ಗ ಪಟ್ಟಣದ ಸಿರವಾರ ಕ್ರಾಸ್ನಿಂದ ಅರಕೆರೆ ಮಾರ್ಗದ ಸಿರವಾರ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ಅವ್ಯವಸ್ಥೆ ಕಳಪೆಯಿಂದ ಕೂಡಿದ್ದು ಉತ್ತಮ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಒತ್ತಾಯಿಸಿ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಘಟಕ ವತಿಯಿಂದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಉಪವಿಭಾಗ ದೇವದುರ್ಗ ಇವರಿಗೆ ಬರೆದ ಮನವಿ ಸಲ್ಲಿಸಿದರು. ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಯಲ್ಲನಗೌಡ ಕೆ ಈರಬಾಗೇರ ಮಾತನಾಡಿ, ರಾಜ್ಯ ಹೆದ್ದಾರಿ ಅರಕೆರದಿಂದ ಸಿರವಾರ ರಸ್ತೆ ಕಾಮಗಾರಿ ನಡೀತಾ ಇದೆ. ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ಕಳಪೆಯಿಂದ ಕೂಡಿದೆ. ರಸ್ತೆಯ ಹಂಚುಗಳು ಎತ್ತರವಿರೋದ್ರಿಂದ ರಸ್ತೆಯ ಪಕ್ಕದಲ್ಲಿ ಮರಂ ಹಾಕ್ತೆ ತಗ್ಗುತ್ತೀನಿ ಇರೋದ್ರಿಂದ ಕಳಪೆ ಕಾಮಗಾರಿಯಿಂದಾಗಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಬಸ್, ಕಾರು, ದ್ವಿಚಕ್ರ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ವಾಹನಗಳ ನಿಯಂತ್ರಣ ತಪ್ಪಿ ಅಪಘಾತಗಳ ತಾಣವಾಗಿ ಬದಲಾಗಿದೆ. ಅಧಿಕಾರಿಗಳು, ಗುತ್ತಿಗೆದಾರರು ಶಾಮೀಲಾಗಿ ಕಳಪೆ ಕಾಮಗಾರಿ ನಡೀತಾ ಇದೆ. ರಸ್ತೆ ಕಾಮಗಾರಿ ಅವ್ಯವಸ್ಥೆ ಕಳಪೆ ನಡೆದಿರುವುದರಿಂದ ಹಲವಾರು ಅಪಘಾತಗಳು ಸಂಭವಿಸಿದ್ದು, ಕಳಪೆ ಕಾಮಗಾರಿಗಳಿಗೆ ಕಾರಣವಾಗಿರುವ ಅಧಿಕಾರಿಗಳು, ಗುತ್ತಿಗೆದಾರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ದೂರಿದ್ದಾರೆ. ಗುತ್ತಿಗೆದಾರ ರಸ್ತೆ ಕಾಮಗಾರಿಯನ್ನ ಕಳಪೆಯಾಗಿ ನಿರ್ಮಾಣ ಮಾಡಿರುವ ಕಾರಣ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗಿದೆ. ಆದ್ದರಿಂದ ಕಾಮಗಾರಿಯ ಸಂಪೂರ್ಣ ಹಣವನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಬಿಡುಗಡೆ ಮಾಡಬಾರದು. ಜೊತೆಗೆ ಗುತ್ತಿಗೆದಾರರನ್ನ ಕಪ್ಪು ಹೊಟ್ಟೆಗೆ ಸೇರಿಸಬೇಕು. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಶೀಘ್ರವೇ ಗುಣಮಟ್ಟ ಪರಿಶೀಲನೆ ಮಾಡಿ ಗುಣಮಟ್ಟದ ಕಾಮಗಾರಿ ನಡೆಸಲು ಸೂಚನೆ ನೀಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಹೆದ್ದಾರಿ 61 SH 61 ರಸ್ತೆ ಕಾಮಗಾರಿಯಲ್ಲಿನ ಅವ್ಯವಸ್ಥೆ ಮತ್ತು ಕಳಪೆ ನಿರ್ವಹಣೆ ಕುರಿತು ದೂರು ಹಾಗೂ ಕ್ರಮಕ್ಕೆ ಒತ್ತಾಯ. ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಜಯ ಕರ್ನಾಟಕ ಸಂಘಟನೆ ತಾಲೂಕು ಘಟಕ ದೇವದುರ್ಗ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ದೇವದುರ್ಗ ತಾಲೂಕಿನ ರಾಜ್ಯ ಹೆದ್ದಾರಿ 61 SH 61ರ ಮನಗೂಡಿ ಬಿಚ್ಚಲೆ ಕಿಲೋಮೀಟರ್ 123-79 ರಿಂದ 155-75ರವರೆಗೆ ಸಿರಿವಾರ ಕ್ರಾಸ್ನಿಂದ ಅರಕೆರೆ ಆಯ್ದ ಭಾಗಗಳು ನಡೆಯುತ್ತಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಗಂಭೀರ ಲೋಪದೋಷಗಳು ಕಂಡುಬಂದಿರುತ್ತವೆ. ಕಾರಣ, ಸದರಿ ರಸ್ತೆಯು 7 ಮೀಟರ್ ಅಗಲದ ಡಾಂಬರೀಕರಣ ಹೊಂದಿದ್ದು, ನಿಯಮದಂತೆ ರಸ್ತೆಯ ಎರಡೂ ಬದಿಗಳಲ್ಲಿ ಮೊರಂ ಹಾಕಿ ರಸ್ತೆಯ ಮಟ್ಟಕ್ಕೆ ಸಮಾನಾಂತರವಾಗಿ ಒಟ್ಟು 12 ಮೀಟರ್ ಅಗಲೀಕರಣ ಮಾಡಿ ನಿರ್ಮಾಣ ಮಾಡಬೇಕಾಗಿತ್ತು. ಆದರೆ ಪ್ರಸ್ತುತ ರಸ್ತೆಯಲ್ಲಿ 12 ಮೀಟರ್ ಅಗಲೀಕರಣ ಮಾಡದೆ ಕಾಮಗಾರಿಯಲ್ಲಿನ ರಸ್ತೆಯ ಪಕ್ಕದಲ್ಲಿ ಸರಿಯಾಗಿ ಮರಮು ಭರ್ತಿ ಮಾಡಿರುವುದಿಲ್ಲ. ಆದ್ದರಿಂದ ಈ ಕೆಳಗಿನ ಸಮಸ್ಯೆಗಳು ಉದ್ಭವಿಸುವ ಸಾಧ್ಯತೆ ಕೂಡ ಹೆಚ್ಚು ಕಂಡುಬರುತ್ತವೆ ಮತ್ತು ಅಪಘಾತಗಳ ಭೀತಿಗಳು ಕೂಡ ಈ ಕೆಳಗಿನಂತಿರುತ್ತವೆ. 1. ರಸ್ತೆಯ ಅಂಚುಗಳು ಎತ್ತರವಾಗಿದ್ದು ಪಕ್ಕದಲ್ಲಿ ಮರಮಿಲ್ಲದ ಕಾರಣ ದ್ವಿಚಕ್ರ ವಾಹನಗಳು ಹಾಗೂ ತ್ರಿಚಕ್ರ ವಾಹನಗಳು ಕೆಳಗೆ ಇಳಿಯುವಾಗ ನಿಯಂತ್ರಣ ತಪ್ಪಿ ಜಾರಿ ಸ್ಕಿಡ್ ಆಗಿ ಅಪಘಾತಕ್ಕೀಡಾಗುವ ಸಂಭವ ಹೆಚ್ಚಿರುತ್ತದೆ. ಹಾಗಾಗಿ ಪ್ರಾಣಹಾನಿ ಆಗುವ ಸಾಧ್ಯತೆಯು ಅತಿ ಹೆಚ್ಚಿರುತ್ತದೆ. ಅಲ್ಲೇನಾಗಿದೆ ಸರ್, ಇನ್ನು ಹೋಗಿ ನೋಡ್ಬೋದು, ನೀವು ಪರಿಶೀಲನೆ ಮಾಡ್ಬೋದು. ಏನು ಮರಂ ಟೋಟಲ್ ಆಗಿ ಹಾಕಿಲ್ಲ, ಅವರು 12 ಮೀಟರ್ ಬರಬೇಕಿಷ್ಟ ಹಾಕಿಲ್ಲ. ಹಂಗಾಗಿ ಬೈಕ್ ಸವಾರರು, ಆಟೋ, ಆಮೇಲೆ ಇನ್ನಿತರ ವಾಹನಗಳು, ಜನರು ನಡೀಬೇಕಾದ್ರೆ ರುದ್ರ ಕೂಡ. 2. ರಸ್ತೆಯ ಹಾಳಾಗುವಿಕೆ. ರಸ್ತೆ ಹೆಂಗ ಹಾಳಾಗ್ತದೆ? ಸಂಪೂರ್ಣ ಹಂಗಲ್ಲ. ಮನವಿ ಪತ್ರ ತರ ಕೊಡಕತ್ತೀವಿ ನಿಮಗೆ, ಹೆಚ್ಚಿಂದ ಏನಿಲ್ಲ. ನೀವೇ ಯಾಕೆ ಇದು ಮಾಡ್ತಾರೆ? ಏನು ಆರ್ಡರ್ ಮಾಡಕತ್ತೀವಿ, ಈಗ ಬಂದು ಮಾಡ್ರಿ ಏನಿಲ್ಲ. ಮನವಿ ಪತ್ರ ನಮ್ದು ಸಮಸ್ಯೆಗಳನ್ನ ಆಲಿಸ್ಬೇಕು. ತರ್ತ್ರಲ್ಲ, ಸಂಪೂರ್ಣ ವಿಷಯ ಗೊತ್ತಿರ್ಲಾರ್ದಂಗೆ ಆಗಲ್ಲ. ನಾವು ಓದಿಡ್ತೀವಿ ಒಂದ್ಸಲ, ಅದ್ರ ಪದ್ಧತಿ. ಹೋರಾಟಗಾರರ ಒಂದು ಇದು. ರಸ್ತೆ ಹಾಳಾಗುವಿಕೆ. ರಸ್ತೆಯ ಪಕ್ಕದಲ್ಲಿ ಸರಿಯಾಗಿ ಮರಂ ಇರದ ಕಾರಣ ಭಾರಿ ವಾಹನಗಳು ಸಂಚರಿಸುವಾಗ ರಸ್ತೆಯ ಅಂಚುಗಳು ಮಳೆಗಾಲದ ಸಮಯ ಇರದಿದ್ದರೂ ಕೊರಿತಕ್ಕೆ ಒಳಗಾಗಿ ರಸ್ತೆ ಬೇಗನೆ ಹದಗೆಡುತ್ತದೆ ಮತ್ತು ತೆಗ್ಗುದಿಣ್ಣೆಗಳು ನಿರ್ಮಾಣವಾಗುತ್ತವೆ. ಆದ ಕಾರಣ ತಾವುಗಳು ಸಂಬಂಧಪಟ್ಟ ಕಿರಿಯ ಅಭಿಯಂತರರಿಗೆ ಮತ್ತು ಗುತ್ತಿಗೆದಾರರಿಗೆ ತಕ್ಷಣವೇ ಸೂಚನೆ ನೀಡಿ ಅಂದಾಜು ಪತ್ರಿಕೆಯಲ್ಲಿನ ಎಸ್ಟಿಮೇಟ್ ಅಂಶಗಳಂತೆ ಗುಣಮಟ್ಟದ ಮರಂ ಹಾಕಿ ರಸ್ತೆಯನ್ನು ಸಮತಟ್ಟುಗೊಳಿಸುವುದರ ಜೊತೆಗೆ 12 ಮೀಟರ್ ಅಗಲೀಕರಣ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟು ಪಾದಚಾರಿಗಳಿಗೂ ಮತ್ತು ಪ್ರಯಾಣಿಕರಿಗೂ ಹಾಗೂ ಸಾರ್ವಜನಿಕರಿಗೂ ಅನುಕೂಲ ಮಾಡಿಕೊಡಬೇಕೆಂದು ಜಯ ಕರ್ನಾಟಕ ಸಂಘಟನೆ ಒತ್ತಾಯಿಸುತ್ತದೆ. ಒಂದು ವೇಳೆ ಸದರಿ ವಿಷಯದ ಬಗ್ಗೆ ಉದಾಸಿ ಸಂಬಂಧಪಟ್ಟ ಗುತ್ತಿಗೆದಾರರು ಹಾಗೂ ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸದಿದ್ದಲ್ಲಿ ಸದರಿ ದೋಷಗಳನ್ನು ಸರಿಪಡಿಸುವವರೆಗೆ ಕಾಮಗಾರಿಯ ಬಿಲ್ ಪಾವತಿಯನ್ನು ತಡೆ ಹಿಡಿದು ಅತಿ ಜರೂರು ಕ್ರಮ ಕೈಗೊಳ್ಳಬೇಕು. ಸದರಿ ವಿಷಯದ ಬಗ್ಗೆ ಉದಾಸೀನ ಮಾಡಿದ್ದೇ ಆದರೆ ಮುಂದಿನ ದಿನಮಾನಗಳಲ್ಲಿ ರಸ್ತೆ ಅಪಘಾತದಿಂದ ಆಗುವ ಜೀವಹಾನಿಗಳಿಗೆ ನೇರವಾಗಿ ತಾವೇ ಹೊಣೆಗಾರರೆಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಯ ಕರ್ನಾಟಕ ಸಂಘಟನೆ ತಾಲೂಕು ಘಟಕ ದೇವದುರ್ಗ ಕಾಮಗಾರಿಯ ಸ್ಥಳದಲ್ಲಿಯೇ ಉಗ್ರವಾದ ಕಾನೂನುಬದ್ಧ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆಂದು ಈ ಮೂಲಕ ಎಚ್ಚರಿಸುತ್ತೇನೆ. ಧನ್ಯವಾದ. ಸಂಘಟನೆಯ ಮುಖಂಡರು ಆದ ಅಮರೇಶ ಚೌಹಾಣ್, ರಂಗುನಾಯ್ಕ ಚಿಕ್ಕಗುಡ್ಡ, ಶಿವಕುಮಾರ್ ಹಿರೇಮಠ, ಮಲ್ಲಪ್ಪ ಬೆಣಕಲ್, ಭೈರಪ್ಪ
ಮಡಿವಾಳ ಸಾಬಗೌಡ ಗುತ್ತೇದಾರ್, ಮರಿಗಯ್ಯ ನಾಯಕ, ಆರಿಫ್ ಮತ್ತಿತರರು ಉಪಸ್ಥಿತರಿದ್ದರು. ಸುರೇಶ್ ಭವಾನಿ, ಟಿವಿ 20 ಕನ್ನಡ, ದೇವದುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.